ಇವಾಗ ಮತ್ತೆ ಹೀಲ್ಸ್ ಎತ್ತಿ ಮೇಲೆ ತಳ್ಳಿ ಮುಂದಕ್ಕಿನ್ನ ದೇಹ. ನೋಡಿ ಹೀಗೆ ಬರ್ಬೇಕು ಮುಂದೆ. ನೋಡಿ ಎಷ್ಟು ಮುಂದೆ ಬಂದ್ರಿ. ಹಾಂ ನೋಡಿ ಎಲ್ಲ ಎರಡೆರಡು ಹೆಜ್ಜೆ ಮುಂದೆ ಬರ್ತಾ ಇದ್ದೀರಾ ಅಂತೇಳಿ ಹಾಕಿದ್ರೆ. ಅದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಅಲ್ಲೇ ಇರಬೇಕು. ಹಾಂ ಕತ್ತೆತ್ತಿ ಮೇಲೆ. ತಲೆ ಕೆಳಗೆ ಹಾಕಬೇಡಿ ಆಯಿತಾ. ಕತ್ತೆತ್ತಿರಿ ಮುಂದೆ ನೋಡಿ. ಎಲ್ಲ ಕಾಲು ಅಗಲ ಮಾಡಿ. ಇನ್ನು ಹಾಂ ಹಿಂಡಿ ಎತ್ತಿ ಮೇಲಕ್ಕೆ. ನೋಡಿದ್ರಾ ಎಷ್ಟು ಮುಂದೆ ಬಂದ್ರಿ. ಕೈ ಹೋಯ್ತು ಅಲ್ಲೇ ಇದೆಯಲ್ಲ. ಎದೆ ರಿಬ್ಸ್ ಪೂರ್ತಿ ಓಪನ್ ಆಗಬೇಕೆಲ್ಲನೂ. ಹಾಂ ಹಾಗೆ. ಓಕೆ ಇವಾಗ ಹೀಲ್ಸ್ ಕೆಳಗೆ ಇಟ್ಕೊಳ್ಳಿ. ಅದು ಜಸ್ಟ್ ಹಾಗೆ ಇರಿ. ಚೆಸ್ಟನ್ನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ತಳ್ಳಿ. ಇವಾಗ ನಿಧಾನ ಹಿಂದಕ್ಕೆ ನಡ್ಕೊಂಡು ಹೋಗಿ. ವಾಕ್ ಬ್ಯಾಕ್. ಕೈಯನ್ನು ಬಿಡಿ. ಇವಾಗ ಅಲ್ಲೇ ಬಲಗೈ ಮೇಲೆ ಎಡಗೈ ಕೆಳಗೆ. ಗೋಡೆಯಿಂದ ಆಚೆ ಬನ್ನಿ. ಸಿಗತ್ತಾ? ಚೇಂಜ್ ಮಾಡಿ. ಓಕೆ ಕೈ ಬಿಡಿ. ಅಲ್ಲೇ ಕೆಳಗೆ ಅಧೋಮುಖ ಶ್ವಾನಾಸನ. ಆ ಹಿಂಬಡಿ ಸ್ಕರ್ಟಿಂಗಿಗಿರಬೇಕು. ಹಾಂ ಹಾಗೆ ಕ್ಲೀನಾಗೆ ಡಯಾಗ್ನಲ್. ಯಾ ಕೈ ಬೆರಳೆಲ್ಲ ಬಿಡಿಸಿ. widen the fingers. ಅಲ್ಲಿ ನೋಡಿ ಅವ್ರ ಪಾದ ಹೇಗಿದೆ. ಕೆಳಗೆ ತೊಗೊಂಬನ್ನಿ ಇನ್ನು. ಹಾಗೆ ಅಗಲ ಮಾಡಿ ಇವಾಗ ಪಾದ. ಎಲ್ಲ ಬೆನ್ನು ಸ್ಟ್ರೇಟ್ ಆಗಬೇಕು. ಮೊಣಕೈ ಮಡಿಸೋ ಹಾಗಿಲ್ಲ. ಕೈ ಮುಂದೆ ಬರಲಿ ಇನ್ನು. ಇದು ಒಳಗೆ ಹೋಗಿ ಕೈ ಮುಂದೆ ಬರಲಿ ಇನ್ನು. ತಳ್ಳಿ ಒಳಗೆ. ಇದು ಎಲ್ಲ ಕತ್ತೆತ್ತಿ ಮೇಲಕ್ಕೆ. ಕತ್ತೆತ್ತಬೇಕು. ಬೆನ್ನನ್ನು ಕೆಳಗೆ ತಳ್ಳಬೇಕು. ಎದೆಯನ್ನು ಕೆಳಗೆ ತಳ್ಳಬೇಕು. ಹಾಂ ಇನ್ನೊಂದು ಸ್ವಲ್ಪ ಮುಂದೆ ಬರಲಿ ಕೈ. ನಾನು ಹೇಳೋ ತನಕ ಅಲ್ಲೇ ಇರಬೇಕೆಲ್ಲ. ಯಾರೂ ಮೇಲೆ ಬರೋ ಹಾಗಿಲ್ಲ. ಒಂದು ಸ್ವಲ್ಪ ಹತ್ತಿರ ತೊಗೊಂಬನ್ನಿ ಕೈ ಎರಡು. ಹಾಂ ಇದು ಒಂದು ಸ್ವಲ್ಪ ಹತ್ತಿರ ಬರಲಿ. ಇದನ್ನು ಇನ್ನೂ ಮುಂದೆ ತಗೋ. ಇಲ್ಲಿಗೆ ಕೈ ಇಲ್ಲಿಗೆ ಬರಲಿ. ಇವಾಗ ವೈಡನ್ ದ ಫಿಂಗರ್ಸ್. ಇವಾಗ ತಳ್ಳಿ ಕೆಳಗೆ. ಅಲ್ಲೇ ಇರಿ ಎಲ್ಲ. ಆಗುತ್ತಾ ಹಣೆ ಮುಟ್ಸೋಕ್ಕೆ? ಮುಟ್ಸಿದ್ರಾ ಹಣೆನ? ತೋರಿಸಿ.
ಎಲ್ಲಿ ಪಾದ ಹೆಂಗಿಡಕ್ಕೆ ಹೇಳಿದ್ದೆ ನಾನು? ಹಂಗಲ್ಲ, ಕೆಳಗೆ ಬರಲಿ ಇನ್ನು. ಹಾಂ, ಹಿಂಗೆ ಬರಬೇಕು ಬೆನ್ನು ಶಿಲ್ಪ. ಈಗ ಅಲ್ಲೇ ಬಲಗಾಲನ ಮೇಲಕ್ಕೆತ್ತಿ, ಏಕಪಾದ ಅಧೋಮುಖ ಶ್ವಾನಾಸನ. ಬೇಕಾದ್ರೆ ಕಿಟಕಿ ರೈಲಿಂಗ್ಸ್ ಮೇಲೆ ಇಡಿ. ಮೇಲೆ ಹೋಗ್ಬೇಕಿನ್ನ ಅಟ್ಲೀಸ್ಟ್ 4ನೇದು ಅಥವಾ 5ನೇ ರೈಲಿಂಗಲ್ಲಿರಬೇಕು. ಅಂದರೆ ಕಾಲು ಬೆರಳು ಸುಮ್ಮನೆ ಟಚ್ ಆಗಬೇಕು, ನೀವು ಇರೋಬರ ಭಾರ ಎಲ್ಲ ಅದ್ರ ಮೇಲೆ ಹಾಕೋದಲ್ಲ. ಆಮೇಲೆ ಕಾಲು ಸ್ಟ್ರೇಟಾಗಿ ಇಟ್ಕೊಳ್ಳಿ ಎಲ್ಲ. ಕಾಲು ಕೆಳಗಿಳಿಸಿ, ಚೇಂಜ್ ಮಾಡಿ. ಲೆಫ್ಟ್ ಲೆಗ್, ಎತ್ತಬೇಕಿನ್ನ ಮೇಲೆ. ಕಾಲು ಬರಲಿ ಕೆಳಗೆ. ಇವಾಗ ಅಲ್ಲೇ ಇರಿ, ಕಾಲು ಕೆಳಗೆ ಬರಲಿ ಸಾಕು. ಸ್ಟೇ ದೇರ್. ಇವಾಗ ಅಲ್ಲಿಂದಾನೆ ನಿಧಾನಕ್ಕೆ ಕೆಳಗೆ ಹೋಗಿ ಚದುರಂಗಕ್ಕೆ. ಪಾದ ಗೋಡೆಗೆ ಒತ್ತಬೇಕು. ತಳ್ಳಿ ನಿಮ್ಮನ್ನು ನೀವು ಗೋಡೆ ಹತ್ರ, ಆಯಿತಾ? ಅಲ್ಲಿಂದ ಉಸಿರು ತಗೊಳ್ತಾ ನಿಧಾನ ಮೇಲಕ್ಕೆ ಬನ್ನಿ, ಊರ್ಧ್ವಮುಖ ಶ್ವಾನಾಸನ. ಪಾದ ಗೋಡೆಗೆ ಕೊಡಿಯಲ್ಲ, ಎಸ್ಪೆಷಲಿ ಹಿಂಡಿ ಒತ್ತಬೇಕು ಗೋಡೆಗೆ. ಬನ್ನಿ ಮೇಲೆ. ಕಮಪ್. ಇವಾಗ ಜೋಡಿಸಿ ಎಲ್ಲ ಪಾದನ. ಜಾಯಿನ್ ದ ಫುಟ್, ನೀಸ್, ಆಮೇಲೆ ಥೈಸ್ ನೆಲದಿಂದ ಮೇಲಿರಬೇಕು. ಮೇಲ್ ನೋಡಿ ಎಲ್ಲ. ನಿಮ್ಮ ಹಣೆ ಸೀಲಿಂಗ್ಗೆ ಸಮಾನಾಂತರವಾಗಿರಬೇಕು, ಪ್ಯಾರಲಲ್ ಟು ದ ಫ್ಲೋರ್, ಪ್ಯಾರಲಲ್ ಟು ದ ಸೀಲಿಂಗ್. ನಿಮ್ಮ ತಲೆ ಹಿಂದಿನ ಭಾಗ ಹಿಂದಿನ ಗೋಡೆಗೆ ಪ್ಯಾರಲಲ್ ಆಗಿರಬೇಕು. ಇದೆಯಾ? ತಳ್ಳಿ ಕತ್ತನ್ ಹಿಂದೆ. ಇವಾಗ ಹಾಗೆ ಕೆಳಗೆ ಹೋಗಿ ಚದುರಂಗ. ಅಧೋಮುಖ, ಇಲ್ಲಿ ಅಲ್ಲಿ ಎಲ್ಲಾದರೂ ಅಧೋಮುಖ. ಹಿಂದಕ್ಕೆ, ಊರ್ಧ್ವಮುಖ ಅಲ್ಲ, ಅಧೋಮುಖ. ಮತ್ತೆ ಇನ್ನೊಂದು ಸತಿ ಹೋಗಿ ಕೆಳಗೆ ಚದುರಂಗ. ಹಿಂಡಿ ಒತ್ತಿ ಎಲ್ಲ ಗೋಡೆಗೆ. ಉಸಿರು ತಗೊಳ್ತಾ ನಿಧಾನ ಮೇಲೆ ಕೆತ್ತಿ ಬನ್ನಿ ಮೇಲೆ. ಎತ್ತಿ ಎದೆ ಮೇಲೆ, ಹಿಂಡಿ ಒತ್ತಿ ಗೋಡೆಗೆ. ಮಂಡಿ ತೊಡೆ ಎಲ್ಲ ಎತ್ತಬೇಕು ನೆಲದಿಂದ ಮೇಲೆ. ಆಮೇಲೆ ಇವಾಗ ಪಾದ ಜೋಡಿಸ್ಬೇಕು ಎರಡುವೆ. ಕಾಲಿನ ಬೆರಳು ತುದಿ ನೆಲಕ್ಕೆ ಮುಟ್ಟಬೇಕು. ಎತ್ತಿ ಎದೆ ಮೇಲೆ. ಇವಾಗ ಕತ್ತು ಪೂರ್ತಿ ಮೇಲಕ್ಕೆ. ನಿಧಾನ ಹಿಂದಕ್ಕೆ, ಅಧೋಮುಖ. ಉತ್ಥಾನಾಸನ. ನಿಧಾನ ಮುಂದಕ್ಕೆ ನಡ್ಕೊಂಬನ್ನಿ ಹಾಗೆ. ಅಲ್ಲೇ ಕೂತ್ಕೊಳ್ಳಿ, ಕೈ ಅಲ್ಲೇ ಇರಬೇಕು. ಮುಂದಕ್ಕೆ ಸ್ಟ್ರೆಚ್ ಮಾಡಿ ಕಾಲನ್ನ. ದಂಡಾಸನ.
ಮ್ಯಾಟ್ ಮೇಲೆ ಕೂರೋ ಹಾಗಿಲ್ಲ, ಸಾರಿ ಫ್ಲೋರ್ ಮೇಲೆ ಕೂರೋ ಹಾಗಿಲ್ಲ. ಲಿಫ್ಟ್ ದ buttocks up, palms next to the thighs, yeah, chest up, ಕೈ ಮುಂದೆ ತೊಗೊಂಬನ್ನಿ. ಹಾಂ ಹಾಗೆ ಇದು ಎತ್ತಬೇಕು ಮೇಲೆ. ಮತ್ತೆ ಉತ್ಥಾನಾಸನ, ನಿಂತ್ಕೊಳ್ಳಿ ಹಾಗೆ. ವಾಕ್ ಬ್ಯಾಕ್, ಚತುರಂಗ. ನಿಧಾನ ಮೇಲಕ್ಕೆ ಬನ್ನಿ, ಊರ್ಧ್ವಮುಖ ಶ್ವಾನಾಸನ. ಮತ್ತೆ ಏನು ಹೇಳಿದ್ದು ನಾನು? ತಲೆ ಎತ್ತಿ ಮೇಲೆ. ಕತ್ತು ಇನ್ನು ಹಿಂದಕ್ಕೆ ತಳ್ಳಬೇಕು. ಅದು ಮುಖಶ್ವಾನಾಸನ. ಉತ್ಥಾನಾಸನ. ನಿಧಾನ ಮೇಲಕ್ಕೆ ಬನ್ನಿ. ಡ್ರಾಪ್ ದ ಹ್ಯಾಂಡ್ಸ್ ಡೌನ್. ಇವಾಗ ಪುಲಪ್ಸು 25 ಸತಿ, ಇಲ್ಲಾಂದರೆ 30 ಸತಿ ಮಾಡಿ. 10 10 10, ಆಯಿತಾ? ರೋಪ್ ಹತ್ರ ಪುಲಪ್ಸ್ ಮಾಡಬೇಕು, ಗೊತ್ತಾ? ಲಾಸ್ಟ್ ಟೈಮ್ ಹಾಂ ಏನ ಅಲ್ಲ, ಅದು ತೋರಿಸಿಲ್ವ ನಾನು ಅವತ್ತು ಹೆಂಗೆ ಮಾಡೋದಂತ? ಸೊ ಇದು ಜೋಡಿ ಇಟ್ಕೋಬೇಕಾಯ್ತಾ? ಇಲ್ಲೆಲ್ಲೋ ಇರೋದೆಲ್ಲ ಇಟ್ಕೋಬೇಡಿ. ಇದು ಎಷ್ಟು ಅಗಲ ಇದೆ ಅಷ್ಟೇ, ಇನ್ ಪ್ಯಾರ್ಸ್. ಸೊ ಇನ್ನು ಫಸ್ಟ್ ಹೀಗೆ ಇಟ್ಕೊಳ್ಳಿ, ಮುಂದಕ್ಕೆ ನೆಡ್ಕೊಂಬನ್ನಿ. ಆವಾಗಲೇ ಮಾಡಿದ್ರಲ್ವ ಫಸ್ಟ್ ಸ್ಟೆಪ್ಪು, ಹಾಗೆ ಎಷ್ಟಾಗುತ್ತೋ ಅಷ್ಟು ಹಿಂಗೆ ಮುಂದಕ್ಕೆ ನೆಡ್ಕೊಂಬನ್ನಿ. ಅದಾದಮೇಲೆ ನಿಮ್ಮ ಶೋಲ್ಡರ್ಸ್ ಇದೆಯಲ್ವಾ, ಇದು ಇಲ್ಲೇ ಇರಬೇಕು. ಶೋಲ್ಡರ್ಸ್ ಇಲ್ಲೇ ಇಟ್ಕೊಳ್ಳಿ, ಕಾಲು ಮಾತ್ರ ಹಿಂದಕ್ಕೆ ಹೋಗಲಿ, ಆಯಿತಾ? ನೀವು ಹಿಂದಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತೀರಾ, ಇದು ಹಿಂದೆ ತೊಗೊಂಡೋಗ್ಬಿಟ್ಟು ಆಮೇಲೆ ಇದೂ ಹಿಂದೆ ತೊಗೊಂಡೋಗ್ತೀರಾ. ಹಾಗೆ ಮಾಡಬೇಡಿ. ಇದು ಇಲ್ಲೇ ಇರಲಿ, ಇದನ್ನು ಮಾತ್ರ ಹಿಂಗೆ ಹಿಂದಕ್ಕೆ ತೊಗೊಂಡೋಗಿ. ಈ ಹಿಂಡಿ ಆ ಟೈಲ್ಸ್ ಇದೆಯಲ್ವಾ, ಆ ತುದಿಗೆ ಟಚ್ ಆಗಲಿ, ಗೊತ್ತಾಯ್ತಾ? ಹೀಗೆ ಜಾಸ್ತಿ ಒಳಗಿಡ್ಕೋಬೇಡಿ, ಹೀಗೆ ನಿಮ್ಮ ಶೋಲ್ಡರ್ಸ್ ಎಷ್ಟಿದೆ ಅಷ್ಟು, ಆಯಿತಾ? ಅದಾದಮೇಲೆ ಸ್ಟೇಜ್ ಬೈ ಸ್ಟೇಜ್ ಮಾಡೋಣ. ಫಸ್ಟು ಇವಾಗ ಇಲ್ಲಿ ಇಟ್ಕೋತೀರ ಅಲ್ವಾ, ಇಟ್ಕೊಂಡು ಇಲ್ಲಿರ್ತೀರ. ಮೊದಲನೇದಾಗೆ ಪೆಲ್ವಿಸನ್ನು ಕೆಳಗೆ ತಳ್ಳಿ, ಫಸ್ಟ್ ಇಷ್ಟು ಮಾಡಿ ಮೊದಲು, ಆಯಿತಾ? ದೃಷ್ಟಿ ಮುಂದಕ್ಕಿರಲಿ. ಅದಾದಮೇಲೆ ನಿಧಾನ ಒಳಗೆ ಹೀಗೆ, ಆಮೇಲೆ ಮತ್ತೆ ಮೇಲೆ. ಉಸಿರು ಬಿಡ್ತಾ ಒಳಗೆ ಹೋಗಬೇಕು, ಉಸಿರು ತಗೊಳ್ತಾ ಮೇಲಕ್ಕೆ. ಒಳಗೆ ಹೋಗಿ ಮೇಲೆ ಬರೋದು 1 ರೌಂಡು, ಆಯಿತಾ? ಅಲ್ಲಿ ವಾಪಸ್ ಬರ್ತೀರಾ ಅಂದರೆ ಹೀಗೆ ಮೇಲೆ ಬಂದುಬಿಟ್ಟು ಹೀಗೆ ನಡ್ಕೊಂಬರ್ಬೇಕು, ಆಯಿತಾ? ಫಸ್ಟ್ ರೋಪ್ ಇಟ್ಕೊಳ್ಳಿ, ಹೇಳ್ತೀನಿ ಹೆಂಗೆ ಮಾಡೋದಂತ. ಮುಂದೆ ನಡ್ಕೊಂಡು ಆಮೇಲೆ ಮುಂದೆ ಬರೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ ಕರೆಕ್ಟಾಗಿ ಸೆಂಟ್ರಲ್ಲಿ ಇದ್ದೀರಾ ನೀವು ಅಂತ.
ಓಕೆ, ನಡ್ಕೊಂಬಂದ್ರಾ? ಇವಾಗ ನಿಧಾನ ಹಿಂದಕ್ಕೆ ಹೋಗಿ. ನಿಮ್ಮ ಹಿಮ್ಮಡಿ ಆ ಸ್ಕರ್ಟಿಂಗ್ ಕರೆಕ್ಟಾಗಿ ಕೂತ್ಕೋಬೇಕು, ಸ್ಲ್ಯಾಂಟಿಂಗ್ ಆಗಿ. ಹಾಂ, ಇವಾಗ ಕತ್ತೆತ್ತಿ ಮೇಲೆ ತೊಡೆನ ನೆಲದ ಕಡೆ ತಳ್ಳಿ ಫಸ್ಟು, ಸಾಕು. ತಲೆ ಎತ್ತಿ ಮೇಲೆ, ತಲೆ ಎತ್ತಿ ಮೇಲಕ್ಕೆ, ಪೆಲ್ವಿಸ್ ಕೆಳಗೆ ಹೋಗಲಿ. ಅಲ್ಲ ಬನ್ನಿ. ಹಾಂ, ಹಾಗೆ. ಹಾಂ, ತಲೆ ಎತ್ತಿ ಮೇಲೆ. ಹಾಂ, ಹಾಗೆ. ಎಲ್ಲರೂ ಜಸ್ಟ್ ತಲೆ ಎತ್ಬಿಟ್ಟು ಅಲ್ಲೇ ಇರಿ ಮೊದಲು, ಸಾಕು. ಸೊಂಟ ಕೆಳಗೆ ಇಳಿಸಿ. ಇನ್ನು ಈ ಕಡೆ ಬನ್ನಿ. ಏನಾಗಲ್ಲ. ಹಾಂ, ಮಾಡಿ. ಅವ್ರು ಇರೋದೇ ಇಷ್ಟೇ ಇದಾರೆ. ಏನಕ್ಕೆ? ಇಲ್ಲ ಏನೂ ಆಗಲ್ಲ. ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಹೀಗೆ ಇರಿ, ಸಾಕು. ಇವಾಗ ಹಾಗೆ ಇನ್ನೊಂದು ಸ್ವಲ್ಪ ಕೆಳಗೆ. ಅಷ್ಟೇ. ತೊಡೆ ಆಲ್ಮೋಸ್ಟ್ ನೆಲ ಮುಟ್ಟಬೇಕು, ಅಷ್ಟು ಕೆಳಗೆ ಹೋಗಬೇಕು. ನಾ ಒಳಗೆ ಹೋಗಬೇಡಿ, ಜಸ್ಟ್ ಇದನ್ನು ಮಾಡಿ ಸಾಕು. ಇವಾಗ ಅಲ್ಲೇ ಇರಿ. ಇದು ಕೆಳಗೆ ಇಳಿಸಿ ಇನ್ನು. ಹಾಗೆ ತಲೆ ಎತ್ತಿ ಮೇಲೆ. ಹಾಂ, ಏನು ಗೊತ್ತಾಗತ್ತಾ? ಎಲ್ಲಿ ಗೊತ್ತಾಗತ್ತಾ? ಕೈ. ಹಾಂ, ಇನ್ನೊಂದು ಸತಿ. ನೀವು ಏನು ಮಾಡ್ತೀರಾ ಅಂದರೆ, ಅದು ಇಟ್ಕೊಂಡಾಗ ಕೆಳಗೆ ಇಳಿತಾ ಇದ್ದಂಗೆ ಇಲ್ಲೆಲ್ಲ ಸೊಂಟ ಎಲ್ಲ ಗಟ್ಟಿ ಮಾಡಿಬಿಡ್ತೀರಾ ನೀವು. ಆವಾಗ ನಿಮಗೆ ಇನ್ನೂ ಜಾಸ್ತಿ ಭಾರ ಅಂತ ಅನಿಸುತ್ತೆ. ನಿಮ್ಗೆ ಆ್ಯಕ್ಚುಲಿ ಅದು ರೋಪ್ ಇಟ್ಕೋತಾ ಇರೋದು ಸುಮ್ಮನೆ ಸಪೋರ್ಟ್ಗಷ್ಟೇ. ನೀವು ಕೈ ನೋಡ್ಕೊಳ್ಳಿ, ಎಲ್ಲ ಕೆಂಪಗಾಗಿರುತ್ತೆ. ಇವಾಗ ಜಾಸ್ತಿ ಒತ್ತಬಾರ್ದು ಅದನ್ನು, ಸುಮ್ಮನೆ ಇಟ್ಕೊಂಡಿದ್ದೀರಾ ಮುಂದೆ ಹಿಂದೆ ಹೆಂಗೆ ಹೋಗೋದಕ್ಕೆ. ನೀವು ದೇಹದ ಭಾರನೂ ಮುಂದಕ್ಕೆ ಹಾಕಿಬಿಟ್ಟು ಅದನ್ನು ಒತ್ತಿದ್ರೆ ಹೆಂಗೆ ಮಾಡೋಕ್ಕಾಗತ್ತೆ ಅಭ್ಯಾಸ? ಆಯ್ತು, ಇದು ಗಮನ ಇಟ್ಕೊಂಡು ಇವಾಗ ಜಸ್ಟ್ ಒಂದು ಸತಿ ಮಾಡಿ ನೋಡೋಣ. ಜಸ್ಟ್ ಮುಂದೆ ನಡ್ಕೊಂಬನ್ನಿ ಮೊದಲು. ಇವಾಗ ಕಾಲು ಹಿಂದೆ ತೊಗೊಂಡು ಹೋಗಿ. ಹಿಂಡಿ ಗೋಡೆಗೆ ಕೊಡಿ. ತಲೆ ಎತ್ತಿ ಮೇಲೆ, ತಳಿ ಕೆಳಗೆ. ತೊಡೆ ಎಷ್ಟಾಗತ್ತಷ್ಟು ನೆಲದ ಕಡೆ ಹೋಗಬೇಕು. ತಲೆ ಎತ್ತಿ ಮೇಲಕ್ಕೆ. ಇನ್ನು ಕತ್ತನೆತ್ತಿ ಮೇಲೆ. ಇನ್ನು ನಿಮ್ಮ ತಲೆ ಯಾರೋ ಹಿಂದೆ ಎಳಿತಾ ಇದ್ದಾರೆ ಅಂತ ಅನ್ನಿಸ್ಬೇಕು ನಿಮಗೆ. ಹೋಗು, ನೋಡಿ, ಹೋಗ್ಬೇಕಿನ್ನ. ಹೋಗಿ ಇನ್ನು ಕೆಳಗೆ. ಎಷ್ಟಾಗತ್ತಷ್ಟು ಕೆಳಗೆ ಹೋಗಬೇಕು. ಓಕೆ, ಇವಾಗ ಒಳಗೆ ಹೋಗಿ ವಾಪಸ್ ಮೇಲಕ್ಕೆ ಬರಬೇಕು. ಆಯಿತಾ? ನೋಡಿ ಆಗುತ್ತಾ ಅಂತ. ವಾಪಸ್ ಬನ್ನಿ. ಅಲ್ಲೇ ಇರಿ. ಓಕೆ, ಇಲ್ಲಿ ನೋಡಿ ಎಲ್ಲ ಬನ್ನಿ, ಕೆಳಗೆ ಬನ್ನಿ ವಾಪಸ್ಸು. ಇನ್ನೊಂದು ಸ್ವಲ್ಪ ನಿಮ್ಮ ರೈಟಿಗೆ ಬನ್ನಿ. ನೀವು ಒಳಗೆ ಹೋಗಬೇಕಾದ್ರೆ ಬನ್ನಿ ಮೇಲೆ. ಅಲ್ಲಲ್ಲ, ಅಲ್ಲೇ ಇರಿ. ಕಾಲು ಅಗಲ ಮಾಡಿ. ತಲೆ ಎತ್ತಿ ಮೇಲೆ. ಇವಾಗ ನೋಡಿ, ಹೀಗೆ ಹೋಯ್ತಲ್ವಾ? ನೀವು ವಾಪಸ್ ಹೋಗಬೇಕಾದ್ರೆ ಅಲ್ಲೇ ಇರಿ. ನಿಮ್ಮ ಶೋಲ್ಡರ್ಸ್ ಹೀಗೆ ರೊಟೇಟ್ ಆಗಬೇಕು. ಆಯಿತಾ? ಹೋಗಿ ಇವಾಗ ಒಳಗೆ. ಆಯಿತಾ? ಇಲ್ಲಿ ನೋಡಿ, ಇವಾಗ ಹಿಂದೆ ಹೊರಗೆ ಬರ್ತಾರೆ. ಆಯಿತಾ? ಹೀಗೆ ರೊಟೇಟ್ ಆಗಬೇಕು. ಮೇಲ್ ಬರಬೇಕಾದ್ರೆ ಆಚೆ ಹೋಗಬೇಕು, ಒಳಗೆ ಹೋಗಬೇಕಾದ್ರೆ ಹೀಗೆ ಒಳಗೆ ಹೋಗಬೇಕು. ನಿಮ್ಮ ಶೋಲ್ಡರ್ಸ್ ಹೀಗೆ ಒಳಗೆ ಬಂದು ಹೊರಗೆ ಹೋಗಲಿಲ್ಲ ಅಂತ ಹೇಳಿದ್ರೆ ನೀವು ಮಾಡೋಕ್ಕಾಗಲ್ಲ. ನೀವಾಗ ಏನು ಮಾಡ್ತಾಯಿದ್ದೀರಾ? ಬರೀ ತಲೆ ಮಾತ್ರ ಒಳಗೆ ಹೋಗ್ತಾ ಇದೆ, ಮೇಲಕ್ಕೆ ಬರ್ತಾ ಇದೆ. ಈಗ ತಿರ್ಸ್ತಾರಲ್ವಾ, ಯಾರಾದರೂ ತಿರ್ಸಿರ್ತಾರಲ್ವಾ ಕೈನ,
ಆ ಥರ ಮೂಮೆಂಟ್ ಬರಬೇಕು, ಒಳಗೆ ಮತ್ತು ಹೊರಗೆ. ಅದ್ರ ಜೊತೆ ಬಂದಾಗ ಆವಾಗ ಮಾಡೋಕ್ಕೆ ಸುಲಭ ಆಗುತ್ತೆ. ನೀವು ಶೋಲ್ಡರ್ಸ್ ರೊಟೇಟ್ ಮಾಡಲಿಲ್ಲ ಅಂದರೆ ಆಗಲ್ಲ. ಮಾಡಿ ಇವಾಗ. ಒಂದು ಸ್ಟ್ರೆಚ್ಚಲ್ಲಿ ಅಟ್ಲೀಸ್ಟ್ ಒಂದು 10 ಮಾಡಬೇಕು. ಒಳಗೆ ಹೋಗಿ ಮೇಲೆ ಬರೋದು. ಎಲ್ಲ ವೆಯ್ಟ್ ಮಾಡಿ, ಎಲ್ಲ ಒಟ್ಟಿಗೆ ಮಾಡಬೇಕು. ಬನ್ನಿ ಸ್ಥಿತಿಗೆ ಎಲ್ಲರೂ. ಇವಾಗ ನಡ್ಕೊಂಡು ಹೋಗಿ ಹಿಂದೆ. ಒಂದು ಒಳಗೆ ಹೋಗಿ, ಆಮೇಲೆ ಆಚೆ ಬನ್ನಿ. ತಲೆ ಎತ್ಬೇಕು ಮೇಲೆ. 2, 3, 4, ವಾಪಸ್ ಹೋಗಿ. 5, 6. ಏನಾಯ್ತು? ಏನಕ್ಕೆ ಬಂದ್ರಿ ಮೇಲೆ? ನಾನು ಹೇಳನಲ್ವ 10 ಅಂತ. ವಾಪಸ್ ಬನ್ನಿ ಅಂದರೆ ಕೆಳಗೆ ಒಳಗೆ ಹೋದ್ಮೇಲೆ ವಾಪಸ್ ಬನ್ನಿ ಅಂತ. ಮತ್ತೆ ಫಸ್ಟಿಂದ ಹೋಗಿ ಒಳಗೆ. 1 ಬ್ಯಾಕ್. 2 ಮೂವ್ ಟು ಯುವರ್ ರೈಟ್ ಬಟ್. 4, 5, 6. ಮೇಲೆ ಬಂದಾಗ ತಲೆ ಎತ್ತಬೇಕು. 7, 8 ಆಯಿತಾ? 9, 10. ಹೌದು. ಇವಾಗ ಅಲ್ಲೇನೆ ಕಿಟಕಿ ಫೇಸ್ ಮಾಡಿ, ಅದೇ ರೋಪನ್ನು ಇಟ್ಕೊಳ್ಳಿ. ನೀವು ಬ್ರೀದಿಂಗ್ನ ಸಿಂಕ್ರನೈಸ್ ಮಾಡಲಿಲ್ಲ ಅಂದರೆ ಅವಾಗಿರೋ ಬರೋ ರಕ್ತ ನನ್ನ ತಲೆಗೆ ಬರ್ತಾಯಿದೆ ಅಂತ ಅನ್ಸುತ್ತೆ. ಆಯಿತಾ? ಇವಾಗ ಉತ್ತಿತ ಹಸ್ತ ಪಾದಾಂಗುಷ್ಟಾಸನ. ಫಸ್ಟ್ ಕಿಟಕಿ ಕಟ್ಟೆ ಮೇಲೆ ಕಾಲಿಡಿ. ಆ 2 ರೋಪ್ನೂ ಇಟ್ಕೊಳ್ಳಿ, ಒಂದೊಂದು ಕೈಯಲ್ಲಿ ಒಂದೊಂದು ಬೇಕಾದರೆ. ನೇರ ಕೆಳಗಡೆ ಇರೋ ಪಾದನೂ ನೇರ ಇರಬೇಕು, ಇದು ನೇರ ಇರಬೇಕು. ಸ್ಟ್ರೈಟ್ ಮಾಡಿ. ಇದು ಸ್ಟ್ರೈಟ್ ಆಗಿರಬೇಕು ಪಾದ. ಹಾಗೆ ಇದ್ರ ಮೇಲೆ ಇಟ್ಕೊಳ್ಳಿ. ಎದೆ ಎತ್ತಿ ಮೇಲೆ, ದೃಷ್ಟಿ ಮುಂದಕ್ಕೆ. ಪಾದ ಸ್ಟ್ರೈಟ್ ಮಾಡಿ. ಇದು ನೀವು ಅಷ್ಟೇ ಸ್ಟ್ರೈಟ್ ಮಾಡಿ. ಇದು ಆ ಕಟ್ಟೆ ಮೇಲೆ ಇಡಿ, ಆ ಹೀಲ್ಸನ್ನು, ಅವಾಗ ಸುಲಭ ಆಗುತ್ತೆ. ಎಲ್ಲ ಕೆಳಗೆ ನೋಡ್ಕೊಳ್ಳಿ ಒಂದು ಸತಿ, ಪಾದ ಸ್ಟ್ರೈಟ್ ಇದೆಯಾ ಅಂತ. ಕೆಳಗಡೆ ಪಾದ ಸೊಟ್ಟ ಇರುತ್ತೆ, ಅದು ಲಾಕ್ ಆಗಿ ಹೋಗಿದೆ. ಮಾಡು. ಎರಡೂ ಕಾಲು ಸ್ಟ್ರೈಟ್ ಇರಬೇಕು, ಎರಡೂ. ಹಾಂ, ಪಾದನೇ ಸ್ಟ್ರೈಟ್ ಇರಬೇಕು, ಪಾದ ನೋವಲ್ಲ. ಹಾಂ, ಇನ್ನೊಂದು ಸ್ವಲ್ಪ. ಹಾಂ, ಅದು ಅದಕ್ಕೆ ಮಾಡಿಸ್ತಾ ಇರೋದು. ಬನ್ನಿ ಕೆಳಗೆ, ನೀವು ಹಿಂದಕ್ಕೆ ಹೋಗ್ಬಿಡಿ. ಹಾಂ, ಹಾಗೆ ಎಲ್ಲ ಎದೆ ಎತ್ತಿ ಮೇಲಕ್ಕೆ. ಇವಾಗ ಆ ಪಾದ ಒಂದು 2 ರೈಲಿಂಗ್ಸ್ ಮೇಲೆ ಹೋಗಲಿ. ಅದು ಮೇಲೆ ಹೋಗ್ತಾ ಇದ್ದ ಹಾಗೆ ಕೆಳಗಡೆನೂ ಕಾಲು ಒಂದು ಸ್ವಲ್ಪ ಮುಂದೆ ತೊಗೊಂಡು ಹೋಗಿ. ಹಾಂ, ಹಂತವಾಗಿ ಮಾಡಬೇಕು. ಸ್ಟ್ರೈಟ್ ಮಾಡಿ ಹಾಗೆ. ಇನ್ನೊಂದು 2 ರೈಲಿಂಗ್ಸ್ ಮೇಲೆ ಹೋಗುತ್ತಾ? ಹಾಂ, ಇದು ಮುಂದೆ ತೊಗೊಂಡು ಹೋಗ್ಬೇಕು. ಇನ್ನು ಹಾಂ, ಕಾಲು ಮೇಲೆ ಹೋಗಲಿ. ಇನ್ನು ಕೈ ಮುಂದೆ ತೊಗೊಂಡೋಗಿ. ಹಾಂ, ಹಾಗೆ ತೊಗೊಂಡೋಗಿ ಮೇಲೆ. ಇನ್ನು ಆ ಬ್ಲೈಂಡ್ಸ್ ಮುಟ್ಸ್ಬೇಕು ಪಾದ.
ಎರಡೂ ನೀಸ್ ಟೈಟ್ ಆಗಿರಬೇಕು. ಆಮೇಲೆ ನೀವು ಕಾಲು ಮೇಲೆ ಹೋಗ್ತಾ ಇದ್ದಂಗೆ ನೋಡಿ ಇವ್ರ ಥರ ಹಿಂದೆ ಬಾಲ್ತೀರಾ, ಹಾಗಾಗಬಾರ್ದು. ಹಾಂ, ಹಾಗೆ ಹೋಗಬೇಕು. ಕಾಲು ಸ್ಟ್ರೈಟ್ ಇಡೋಕ್ಕಾಗತ್ತಾ? ಇನ್ನು ಮೇಲೆ ತೊಗೊಂಡೋಗು. ಹಾಂ, ಇದು ಮುಂದೆ ತೊಗೊಂಡೋಗಿ. ಇನ್ನು ಹೋಗಿ. ನೀವು ಕಾಲು ಎಷ್ಟು ಮೇಲೆ ತೊಗೊಂಡು ಹೋಗ್ತೀರಾ, ಕೆಳಗಡೆ ಇರೋ ಪಾದ ಅಷ್ಟು ಗೋಡೆ ಹತ್ತಿರ ಹೋದರೆ ಅವಾಗ ಸುಲಭ ಆಗತ್ತೆ ಮಾಡೋಕ್ಕೆ. ಹಾಂ, ಚೇಂಜ್ ಮಾಡಿ. ನೀಸನ್ನು ಟೈಟ್ ಮಾಡಬೇಕು. ಮೊದಲು ಕಟ್ಟೆ ಮೇಲೆ ಇಟ್ಕೊಳ್ಳಿ ಸಾಕು. ಕಾಲು ಸ್ಟ್ರೇಟ್ ಮಾಡ್ಕೊಳ್ಳಿ ಮೊದಲು. ಹಾಂ, ಇವಾಗ ಒಂದು 2 ರೀಲಿಂಗ್ಸ್ ಮೇಲೆ ತೊಗೊಂಡು ಹೋಗಿ. ಕೆಳಗಡೆ ಪಾದನೂ ಒಂದು ಸ್ವಲ್ಪ ಮುಂದಕ್ಕೆ ಹೋಗಲಿ. ಬ್ಯಾಲೆನ್ಸ್ ಸಿಗುತ್ತಾ ನೋಡಿ. ಬ್ಯಾಲೆನ್ಸ್ ಮಾಡೋಕ್ಕೆ ಸುಲಭ ಆಗುತ್ತೆ ಅಂದರೆ ಇನ್ನೊಂದು 2-3 ರೀಲಿಂಗ್ಸ್ ಮೇಲೆ ಹೋಗಲಿ. ನಾವು ಸ್ಟೇ ಸ್ಟಿಲ್. ಕೆಳಗಡೆ ನೋಡಿ ಪಾದ. ನೇರ. ಸ್ವಲ್ಪ ಸ್ಟ್ರೇಟ್ ಆಗಬೇಕಿದು. ಹಾಂ, ಹಾಗೆ ಮತ್ತೆ ಸುಟ್ಟ ಮಾಡಿದ್ರಿ. ಹೀಲ್ಸ್. ಹಾಂ, ಹಾಗೆ. ಇದೇ ಎತ್ತಿ. ಇವಾಗ ಎಲ್ಲರೂ ಚೆಸ್ಟ್ ಎತ್ತಬೇಕು ಮೇಲಕ್ಕೆ. ಕಾಲ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಭಾರ, ದೇಹದ ಭಾರ ಹೆಂಗೆ ಅಂದರೆ ಭಾರ ಹೆಂಗೆ ಕಾಲಿಗೆ ತೊಗೊಂಡು ನಾನು ಹಿಂಗೆ ಅಂದರೆ ಏನು ಹೇಳಿ. ಹಾಂ, ಅದು ಹ್ಯಾಮ್ಸ್ಟ್ರಿಂಗ್ಸ್ ಫುಲ್ ಭಯಂಕರ ಟೈಟ್ ಇರುತ್ತವ, ಅದಕ್ಕೆ ಮಾಡಿ. ಇವಾಗ ನೋಡೋಣ. ಇದು ಹೀಲ್ಸ್ ಎತ್ತಿ ಮೇಲೆ ಇವಾಗ. ಹಾಂ, ಇವಾಗ ಬೇಕಾದ ಮೇಲೆ ತೊಗೊಂಡೋಗಿ. ಕೈ ಮುಂದೆ ಹೋಗಲಿ ನಾವು. ಬೇಡ, ಅದೇ ಇದೆಲ್ಲ ಸಖತ್ ಟೈಟ್ ಇದೆ. ಓಕೆ, ಚೇಂಜ್ ಮಾಡಿ. ಇವಾಗ ಅಲ್ಲೇ ಚೇಂಜ್ ಮಾಡಿ ಕಾಲು ಹೇಳ್ತೀನಿ. ಇವಾಗ ಕೊನೆ ಸ್ಟೆಪ್ಪಿಗೆ ಹೋಗಿ. ನಿಮಗೆ ಎಷ್ಟಾಗತ್ತೆ ಅಷ್ಟು ಕಾಲು ಮೇಲೆ ತೊಗೊಂಡು ಹೋಗಿ ಮೊದಲೇ. ಇವಾಗ ಯಾವ ಪಾದ ಕೆಳಗಿದೆ ಅದ್ರದ್ದು ಹಿಂಬಡಿ ಮೇಲೆತ್ತಬೇಕು. ಎಡಗಾಲು ಕೆಳಗಿದೆ ಅಲ್ವಾ, ಎಡ ಹಿಂಬಡಿ ಮೇಲೆತ್ತಿ ಬಲಗಾಲನ್ನು ಇನ್ನೊಂದು ಸ್ವಲ್ಪ ಮೇಲೆ ತೊಗೊಂಡು ಹೋಗಿ. ಆ ಕೈಗಳು ಎಷ್ಟಾಗತ್ತಷ್ಟು ಹತ್ತಿರ ಹೋಗಲಿ, ಆ ನಾಟ್ ಹತ್ತಿರ. ನಿಮ್ಮ ಕೆಳಗಡೆ ಪಾದನೂ ಮುಂದೆ ತೊಗೊಂಡೋಗಿ ಕಿಟಕಿ ಹತ್ರ ಎಷ್ಟಾಗತ್ತಷ್ಟು. ಆ ಕಾಲು ಮೇಲೆ ಹೋಗಬೇಕು, ಈ ಕಾಲು ಮುಂದೆ ಹೋಗಬೇಕು, ಹಿಂಬಡಿನೂ ಮೇಲೆ ಬರಬೇಕು. ಹಾಂ, ಅದಾಗಲ್ಲ. ಅದು ಹ್ಯಾಮ್ಸ್ಟ್ರಿಂಗ್ಸ್ ಆಗಬೇಕು. ಅದು ಹ್ಯಾಮ್ಸ್ಟ್ರಿಂಗ್ಸ್ ಭಯಂಕರ ಟೈಟ್ ಇರುತ್ತಲ್ವಾ, ಅದಕ್ಕೆ ಕಷ್ಟ ಆಗುತ್ತೆ ನಿಮಗೆ. ನಿಮ್ಮ ಹಣೆ ಮುಟ್ಸೋಕ್ಕಾಗತ್ತಾ ನೋಡಿ ಮಂಡಿಗೆ. ಫೋರ್ ಹೆಡ್ ನೀಸಿಗೆ ತಾಗಬೇಕು. ಆಗುತ್ತಾ? ಓಕೆ, ಚೇಂಜ್ ಮಾಡಿ. ಉತ್ತಿತ ಹಸ್ತ ಪಾದಾಂಗುಷ್ಟಾಸನ ಮೊದಲನೇ ಸ್ಟೆಪ್ ಇದು. ಚೇಂಜ್. ಎಷ್ಟು ರೀಲಿಂಗ್ಸ್ ಹೋಗುತ್ತೆ ಮೇಲೆ? ಹಿಂದಕ್ಕೆ ವಾಲ್ಬಾರ್ದು, ಕೈ ಯಾವತ್ತು ಮುಂದೆ. ಇನ್ನು ಎಲ್ಲ ನೆಲದ ಮೇಲೆ ಯಾವ ಪಾದ ಇದೆ ಅದ್ರ ಹಿಂಬಡಿ ಎತ್ತಬೇಕು. ಹಣೆ ಮುಟ್ಸೋಕ್ಕಾಗತ್ತಾ?
ಓಕೆ, ಬನ್ನಿ ಕೆಳಗೆ. ಇವಾಗ ಅಲ್ಲೇ ಇರಿ ಆಯಿತಾ. ಸೊ ಇವಾಗ ನೀವು ಮತ್ತೆ ಯಾವ್ದು ಫಸ್ಟ್ ಮಾಡಿದ್ದು, ಇವಾಗ ಯಾವ ಕಾಲ್ ಮಾಡಿದ್ದು? ಹಾಂ, ಇವಾಗ ಎಡಗಾಲಿಡಿ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೂರನೇದಕ್ಕಿಡಿ. ಎಡಗೈ ರೋಪು. ಮಾಡಿ ಇವಾಗ ಎಲ್ಲ ಈ ಕಡೆ ಫೇಸ್ ಮಾಡಿ. ಈ ಮೂರನೇದಕ್ಕೆ ಇಡಕ್ಕೆ ಕಷ್ಟ ಆಗುತ್ತೆ ಅಂದರೆ ಬೇಕಾದ್ರೆ ಎರಡನೇದಕ್ಕೆ ಇಟ್ಕೊಳ್ಳಿ ಅಥವಾ ಒಂದನೇದಕ್ಕೆ. ನಂಗೆ ಗೊತ್ತಿರೋ ಪ್ರಕಾರ ಎಲ್ಲರಿಗೂ ಆಗುತ್ತೆ. ಆಗಲ್ಲ ಸಾಕು, ಸಾಕು. ಮುಂದೆ ನೋಡಿ ಆ ಕಡೆ. ಕಾಲು ಸ್ಟ್ರೈಟ್ ಮಾಡಿ. ಎದೆ ಎತ್ತಿ ಮೇಲೆ. ಎರಡೂ ಪಾದ ನೇರ ಇರಬೇಕು, ಎರಡೂ ಕಾಲು ನೇರ ಇರಬೇಕು. ಆಗತ್ತೆ ಅನ್ನೋರು ಕಾಲು ಇನ್ನೊಂದು ಸ್ವಲ್ಪ ಮೇಲೆ ತೊಗೊಂಡೋಗಿ. ಇವಾಗೆಲ್ಲ ನನ್ನ ಕಡೆ ನೋಡಿ. ಬಲಗೈ ನೇರ ಮಾಡಿ, ಎದೆ ಎತ್ತಿ ಮೇಲೆ. ದೃಷ್ಟಿ ಕೈ ಬೆರಳುಗಳ ಕಡೆಗೆ. ನೀವಿನ್ನ ಮೇಲೆ ತೊಗೊಂಡೋಗಿ. ಇಲ್ಲಿಗೆ ಬರಬೇಕು. ಇದು ಮುಂದೆ ಹೋಗಬೇಕು. ನೋಡಿ ಹೀಗಿರುತ್ತಲ್ವ, ನೀವು ಆ್ಯಕ್ಚುಲಿ ರೈಲಿಂಗ್ಸ್ ಹಿಡ್ಕೋಬೋದು ಹೀಗೆ. ನೋಡಿ ಸಿಗುತ್ತಲ್ವ ರೈಲಿಂಗ್ಸ್ ನಿಮಗೆ. ಇದು ಕಾಲು ಮುಂದೆ ಬರಲಿ. ನಾನು ನೋಡಿ ನಂದು ಎಲ್ಲಿದೆ ಕಾಲು. ಬರಲಿ ಇನ್ನು. ಹಾಂ, ಇವಾಗ ಸಿಗುತ್ತಾ? ಹಾಂ, ಇಟ್ಕೊಳ್ಳಿ ಹೀಗೆ. ಬಿಡಿ, ಇದು ಆಗುತ್ತಾ? ಇದು ಆಯ್ತು. ರೋಪ್ ಇಟ್ಕೊಳ್ಳಿ. ಚೆಸ್ಟ್ ಎತ್ತಿ ಮೇಲೆ, ಎದೆ ಎತ್ತಿ ಮೇಲಕ್ಕೆ ತಿರುಗಿಸಿ ಆ ಕಡೆ. ಅಲ್ಲೇ ಇರಿ. ಹಾಗೆ. Look to the right side. Stay there. Don't move. ದೃಷ್ಟಿ ಆ ಕಡೆ. ಓಕೆ, ಚೇಂಜ್ ಮಾಡಿ. ಆಮೇಲೆ ನೀವು ಪಾದ ಕಿಟಕಿಗಿಟ್ಟಾಗ ಆ ರೋಪ್ ಯಾವ್ದು ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅದು ಆ ನಾಟ್ ಲೈನಲ್ಲೇ ಪಾದ ಇರಬೇಕು. ಹಿಂದೆ ಮುಂದೆ ಎಲ್ಲ ಇಡಬೇಡಿ, ಆಯಿತಾ? ತಳ್ಳಿ ಇನ್ನು ಮುಂದೆ. ಹಾಂ, ಹಾಗೆ. ಟ್ರೈ ಟು ಕೀಪ್ ಬೋತ್ ಹ್ಯಾಂಡ್ಸ್ ಸ್ಟ್ರೇಟ್. ವರ್ಷ ಇನ್ನ ಮೇಲೆ ತೊಗೊಂಡು ನೀನು. ಇದನ್ನ ಹಿಂದೆ ಹೋಗಲಿ. ಅದು ತೊಗೊಂಡೋಗ ಮೇಲೇನು ಇದ್ರ ಮೇಲೆ ಇಡು. ಇದು ಎಲ್ಲರೂ ಎಡಕ್ಕೆ ನೋಡಿ, ಸ್ಟ್ರೈಟ್ ಮಾಡಿ. ಅಷ್ಟೇನಾ ಹೋಗೋದು? ಚೆಸ್ಟ್ ಎತ್ತಬೇಕು ಮೇಲೆ. ಸ್ಟೇ. ಓಕೆ, ಇನ್ನೊಂದು ಸತಿ ಚೇಂಜ್ ಮಾಡಿ. ಈ ಸತಿ ಹಿಂದಿನ ಸತಿಕಿನ್ನ ಒಂದು ಸ್ವಲ್ಪ ಕಾಲು ಮೇಲೆ ಹೋಗಬೇಕು. ಕಾಲು ಮೇಲೆ ಹೋಗಬೇಕು, ಕೈಯು ನಾಟ್ ಹತ್ರ ಹೋಗಬೇಕು. One, 2, 3, 4,
5, 6, ಕೈ ಮುಂದೆ ಹೋಗಲಿ ಇನ್ನು. ನಾನು ಹೇಳೋ ತನಕ ಯಾರೂ ಕೆಳಗೆ ಬರೋ ಹೋಗಿಲ್ಲ. 7, ಇನ್ನು 8, 9, 10, 11, 12, 13, 14, and down. ಚೇಂಜ್ ಮಾಡಿ. One, 2, ಇದು ಎತ್ತಬೇಕಿನ್ನ, ಕೈ ಹೋಗಲಿ ಇನ್ನು ಮುಂದಕ್ಕೆ. ಎಲ್ಲರೂ ಅಷ್ಟೇ, ಎಷ್ಟು ಹತ್ತಿರ ಆಗತ್ತೆ ಅಷ್ಟು ಹತ್ತಿರ ನಾಟ್ ಹತ್ತಿರ ತೊಗೊಂಡೋಗ್ಬೇಕು ಕೈನ. ಇದೇ ಎತ್ತಿ ಮೇಲೆ, ದೃಷ್ಟಿ ಎಡಗಡೆಗೆ. ಆಮೇಲೆ ಎರಡೂ ಕಾಲಿನ ಮಂಡಿಗಳು ಬಿಗಿಯಾಗಿರಬೇಕು. ಕಾಫ್ ಮಸಲ್ಸ್, ಥೈಸನ್ನು ಸಹ ಟೈಟ್ ಮಾಡಬೇಕು. ಸ್ಟೇ ದೇರ್. ಯಾರು ಕೈ ಕೆಳಗೆ ಇಳಿಸೋ ಹಾಗಿಲ್ಲ ಇವಾಗ. ಎಡಕ್ಕೆ ನೋಡಿ ಎಲ್ಲ. ಟರ್ನ್ ದ ನೆಕ್ ಟು ದ ಲೆಫ್ಟ್. ಸ್ಟೇ ದೇರ್. ಹೋಲ್ಡ್. ಓಕೆ, ನಿಧಾನ ಕೈ ಕೆಳಗಿಳಿಸಿ, ಕಾಲನ್ನು ಕೆಳಗಿಳಿಸಿ. ಇವಾಗ ಮತ್ತೆ ರೋಪನ್ನು ಇಟ್ಕೊಂಡು ಜಸ್ಟ್ ಮುಂದೆ ನಡ್ಕೊಂಬನ್ನಿ. ಎಷ್ಟಾಗತ್ತಷ್ಟು ಚೆಸ್ಟನ್ನು ಮುಂದಕ್ಕೆ ತಳ್ಳಬೇಕು. ಹೀಲ್ಸ್ ಎತ್ತಿ ಮೇಲಕ್ಕೆ. ಎಲ್ಲ ಪಾದ ಅಗಲ ಮಾಡಿ, ಎದೆ ಎತ್ತಿ ಮೇಲೆ ತಳ್ಳಿ ಮುಂದಕ್ಕೆ. ಎದೆನ ಕೈ ಪೂರ್ತಿ ನೇರ ಆಗಬೇಕು. ನಡ್ಕೊಂಬನ್ನಿ ಇನ್ನು ಮುಂದೆ. ಇವಾಗ ನಾನು ರೋಪ್ ಹಾಕ್ಬಿಟ್ಟು ಎಳಿತೀನಿ ಮತ್ತೆ, ಇಲ್ಲಾಂದರೆ ಎತ್ತಿ ಹಿಂಬಡಿ ಎತ್ತಿ ಮೇಲೆ. ನಿಮ್ಮ ದೇಹದ ಭಾರ ಎಲ್ಲ ಪೂರ್ತಿ ಮುಂದಕ್ಕೆ ಹೋಗಬೇಕು. ಇನ್ನೊಂದು ಸ್ವಲ್ಪ ನಡ್ಕೊಂಬನ್ನಿ. ಇವಾಗ ಒಂದು ಕೊನೆ ಸತಿ ರೋಪ್ ಹಾಗೆ ಇಟ್ಕೊಳ್ಳಿ, ಬಿಡಬೇಡಿ ಆಯಿತಾ. ಹಿಂದಕ್ಕೆ ನಡ್ಕೊಂಡು ಹೋಗಿ ಆ ಹಿಂಬಡಿನ ಗೋಡೆಗೆ ಕೊಡಿ. ಹಾಗೆ ತಲೆ ಎತ್ತಿ ಮೇಲೆ. ತೊಡೆನ ಎಷ್ಟಾಗತ್ತಷ್ಟು ನೆಲದ ಕಡೆ ತಳ್ಳಬೇಕು. ಅಲ್ಲೇ ಇರಬೇಕು ಇವಾಗ. 1, ತಲೆ ಎತ್ತಿ ಮೇಲೆ. ಅಲ್ಲೇ ಇಲ್ಲ, ಅಲ್ಲೇ ಇರಿ, ಅಲ್ಲೇ ಇರಿ. ಮೂವ್ ಮಾಡೋ ಹಾಗಿಲ್ಲ. 2, ನೋ ಮೂವಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್, ಜಸ್ಟ್ ಸ್ಟೇ ದೇರ್. 4, ಇಲ್ಲ ಇಲ್ಲ, ಅಲ್ಲೇ ಇರಿ, ಅಲ್ಲೇ ಇರಿ, ಜಸ್ಟ್ ಸ್ಟೇ ದೇರ್. 5, 6, ಏನಾಯ್ತು? ಇಲ್ಲ ಹತ್ಕೊಂಡು, ಇಲ್ಲ ಜಸ್ಟ್ ಸ್ಟೇ ಮಾಡಬೇಕಲ್ವಾ. ವಾಪಸ್ ಮ್ಯಾಟ್ ಮೇಲೆ ಬನ್ನಿ. ಬೆನ್ನ ಮೇಲೆ ಮಲ್ಕೊಳ್ಳಿ, ಕಾಲ ಆ ಕಡೆ. ಲೈ ಡೌನ್. ಕಾಲೆರಡು ಮರೆಸಿ ಎದೆ ಹತ್ರ ಎಳ್ಕೊಂಬನ್ನಿ.
Now roll back and forth. ಎದ್ದು ಕೂತ್ಕೋಬೇಕು ಪಾದದ ಮೇಲೆ. buttocks off the mat. ಹಾಗೆ ಹರ್ಷ ತಳ್ಳಿದ್ರೆ ಬರುತ್ತೆ. ಹಾಂ ಓಕೆ, ಲೆಟ್ ಗೋ. ಸಾಕು, ಶವಾಸನ. ಕಣ್ಗಳು ಮುಚ್ಚಿರಲಿ. ಉಸಿರಾಟವನ್ನು ನಿಧಾನಗೊಳಿಸ್ತಾ ಬನ್ನಿ. ಬಲಕ್ಕುರುಳಿ ದಾನ ಮೇಲಕ್ಕೆ ಬನ್ನಿ. Rub your palms one against each other and slowly open your eyes.